ಗ್ರೀನ್ ಲೈಫ್ ಸ್ಟಾಫ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವ್ರ ಹೆಸರು ಹೇಮಲತಾ ಅಂತ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅಮ್ಮ, ನೀವು ಯಾವ್ದ್ರಿಂದ ಬರೋದು? ನಾನ್ ಮಾಚಳ್ಳಿಯಿಂದ ಕಣಪ್ಪ ಬರ್ತಾ ಇರೋದು. ಮಾಚಳ್ಳಿಯಿಂದ. ಹೌದು. ಅಮ್ಮ, ಈ ಗ್ರೀನ್ ಲೈಫ್ ಬಗ್ಗೆ ನಿಮ್ಗೆ ಯಾರು ಹೇಳಿದ್ರು? ನನ್ಗೆ ಗ್ರೀನ್ ಲೈಫ್ಗೆ ಮಗ ನಾನ್ ಬಂದಿ ಗ್ರೀನ್ ಲೈಫ್ ಬಂದಿ ಮಗ ಆಲೇ 3 year ಆಯ್ತು. ಬಟ್ ನನ್ಗೆ ಸ್ಟಾರ್ಟಿಂಗ್ ಬಂದಿದ್ದು ಮಗ ನನ್ ಮಗನ್ಗೋಸ್ಕರ. ಅವ್ನಿಗೆ ಕತ್ ನೋವಿತ್ತು. ನಾನು ಮಂಡ್ಯ ಮತ್ತೆ ಮೈಸೂರಲ್ಲೆಲ್ಲ ತೋರ್ಸಿದೆ ಮಗ, ಸ್ವಲ್ಪನೂ ಕಮ್ಮಿ ಆಗ್ಲಿಲ್ಲ. ಆಮೇಲೆ ನಮ್ ಚಿಕ್ಕಪ್ಪ ಅವರೊಬ್ರು ಇಲ್ಲಿ ಥೆರಪಿ ಕೊಡ್ತಾರೆ, ನೋಡೋಣ ಅಂತ ಅಂದ್ರು ನಮ್ ಚಿಕ್ಕಪ್ಪ. ಬಟ್ ವರ್ಕ್ ಮಾಡ್ತಿದ್ದೆ ಮಾರ್ಕೆಟ್ ಅಲ್ಲಿ, ಅದ್ರ ಎದುರುಗಡೆನೆ ಇತ್ತು ಅದು ಫಸ್ಟ್ ಟೈಮ್. ಮಾರ್ಕೆಟ್, ಬೆಲ್ಲದ ಮಾರ್ಕೆಟ್ ಹತ್ರ. ಬೆಲ್ಲದ ಮಾರ್ಕೆಟ್ ಹತ್ರ ಅದ್ರ ಎದುರುಗಡೆನೆ ಇತ್ತು. ಅದ್ ನೋಡಿದ್ರಲ್ಲ ಅವ್ರು ಹೇಳಿದ್ರು, ಅದಕ್ಕೆ ನಾನ್ ತಾಡಪ್ಪ ಅನ್ಬಿಟ್ಟು ಒನ್ ಡೇ ಕಳಿಸ್ದಾಗ ನನ್ ಮಗನ್ಗೆ ಆರಾಮ್ ಅನ್ನಿಸ್ತು ಕತ್ ನೋವು. ಅದಾದ್ಮೇಲೆ ಅವನು ಒಂದು ದಿನನೂ ಕತ್ ನೋವು ಅಂತಾನೆ ಅನ್ಲಿಲ್ಲ. ನಿಮ್ ಮಗನ ಗ್ರೀನ್ ಲೈಫ್ ಕಳ್ಸಿದ್ರಿ? ಎಷ್ಟ್ ದಿನ ಬಂದಿದ್ರು ಅವ್ರು ಒನ್ ಡೇ ಬಂದಿದ್ದಷ್ಟೇ. ಒನ್ ಡೇ ಬಂದಿದ್ರು. ಆ ಒನ್ ಡೇಗೆ ಕತ್ ನೋವೆಲ್ಲ ಏನಿಲ್ಲ? ಒನ್ ಡೇಗಿನೇ ಅವ್ರಿಗೆ ಕತ್ ನೋವೆಲ್ಲ ಕಮ್ಮಿ ಆಯ್ತು. ಆಮೇಲೆ ನಾನು ಬಟ್ ಅಲ್ಲಿ ಎಲ್ಲಾ ರೀತಿ ಅದೇ ಶುಗರು ಮತ್ತೆ BP, ಥೈರಾಯ್ಡ್ ಎಲ್ಲ ಕಡಿಮೆ ಆಗುತ್ತೆ ಅನ್ಬಿಟ್ಟು ಅಲ್ಲಿ ಬರ್ದಿದ್ರಲ್ಲ, ನನ್ ಮಗ ಇರ್ಲಿ ಅಂದ್ಬಿಟ್ಟು ಅಮ್ಮ ಅವೆಲ್ಲ ಕಮ್ಮಿ ಆಗುತ್ತಂತೆ ಹೋಗು ಅಂತ ನಿಮ್ ಮಗ ಒನ್ ಡೇ ಹೋಗಿ ನಿಮ್ಗ್ ಬಂದ್ ಹೇಳಿದ್ರು, ಹೋಗಿ ಅಮ್ಮ ನಿಮ್ಗೂ ಹುಷಾರಾಗುತ್ತೆ ಅಂತ. ಆಮೇಲೆ ನಾನು ಇರ್ಲಿ ಅಂತ ಅನ್ಬಿಟ್ಟು ಬಂದೆ ಮಗ. ನನ್ಗೆ ಮೊದಲನೇ ಡೇನೆ ಮಗ ನಿನ್ ಜೊತೆ ಸುಳ್ಳು ಯಾಕೆ, ಬಟ್ ಮೇಲಕ್ಕೆ ಹತ್ತಕ್ ಆಯ್ತಿರ್ಲಿಲ್ಲ. ಮೆಟ್ಲಿಟ್ಕೊಂಡ್ ನಾನು ಕಂಬಿನ ಇಟ್ಕೊಂಡು ತುಂಬಾ ಕಷ್ಟದಿಂದ ಹತ್ತದೆ. ಆಮೇಲೆ ಹತ್ತಾದ್ಮೇಲೆ ಅಯ್ಯೋ ಇಲ್ಲಿ ಏನಾಗುತ್ತೆ ಅಂತ ಅನ್ಕೊಂಡು ಬಂದೆ. ಎಂತೆಲ್ಲ ಡಾಕ್ಟರ್ಗೆಲ್ಲ ತೋರಿದ್ವಿ, ಕಮ್ಮಿ ಆಗ್ಲಿಲ್ಲ ಅಂತ ಅನ್ಬಿಟ್ಟು ಬಂದೆ ಮಗ. ಮೇಲಕ್ಕೆ ಹತ್ತದೆ. ಆಮೇಲೆ ಸರ್ ನನ್ಗೆ 9 ಬಾಲ್ ಕೊಟ್ರು. ಎಲ್ಲ ಮಾತಾಡಿದ್ರು, ಖುಷಿಯಾಗಿ ಮಾತಾಡಿದ್ರು. ಸ್ಟಾಫ್ ಗಳೆಲ್ಲ ಖುಷಿಯಾಗಿ ಮಾತಾಡಿದ್ರು. ಬಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಸ್ಟಾಫ್ ಗಳು ಕೇರ್ ಇರುತ್ತೆ ನೋಡಿ, ಅದು ತುಂಬಾ ಇಂಪಾರ್ಟೆಂಟ್. ಚೆನ್ನಾಗ್ ನೋಡಿದ್ರು, ಚೆನ್ನಾಗ್ ಮಾತಾಡಿದ್ರು. ಆಮೇಲೆ ನಾನ್ ಬರೀ 9 ಬಾಲ್ ಒಂದೇ ತಗೊಂಡಿದ್ದು, ಇನ್ನೇನು ತಗೊಳ್ಳಿಲ್ಲ. ಬರೀ ಬೆನ್ನಿಂದ ಹಿಡಿದು ತಲೆಯಿಂದ ಹಿಡಿದು ಸೊಂಟದವರೆಗೂ ಸುಧಾ ತಗೊಂಡೆ. ಅಷ್ಟಕ್ಕೇನೆ ನನ್ಗೆ ಮಂಡಿ ನೋವು ಕಮ್ಮಿ ಆಯ್ತು. ಮೇಲೆ ಒನ್ ಡೇಗೆ ಆ ಥೆರಪಿ ಮುಗಿಸಿ ಹೇಳಿದ್ನಲ್ಲ. ಬಟ್ ಇತ್ತಿಂದ ಹೋಗುವಾಗ ನಾನು ಮೆಟ್ಲನ್ನ ತುಂಬಾ ಕಷ್ಟದಿಂದ ಹತ್ತದೆ ಕಂಬಿ ಇಟ್ಕೊಂಡು. ಬಟ್ ನಾನು 9 ಬಾಲ್ ಒಂದೇ ತಗೊಂಡದು, ಬೆನ್ನಿಂದ ಕತ್ತುವರೆಗೆ. ಮತ್ತೆ ಈ ಮಂಡಿಗೆ ಸ್ವಲ್ಪ ತಗೊಂಡೆ, ಇಲ್ಲ ಅಂತ ಅನ್ನಲ್ಲ. ಅದ್ ತಗೊಂಡಾದ್ಮೇಲೆ ನನ್ಗೆ ಆರಾಮಾಗಿ ನಾನೇ ಚಕ ಅಂತ ಇಳ್ಬಿಟ್ಟೈತಿ. ಆಗ ನಂಬಿಕೆ ಬಂತು, ಓ ತಡಪ್ಪ ಎಲ್ಲಾನು ಮಾಡಿದೀವಿ, ಇದೊಂದಲ್ವಾ ಅಂತ ಅಂದ್ಬಿಟ್ಟು. ಅಮ್ಮ, ಹಂಗಾದ್ರೆ ಗ್ರೀನ್ ಲೈಫ್ ಬರೋಕ್ಕಿಂತ ಮುಂಚೆ ಎಷ್ಟು ಆಸ್ಪತ್ರೆಗಳಿಗೆ ಹೋಗಿದ್ರು? ಅಯ್ಯೋ ಮಗ, ಅದು ಲೆಕ್ಕವೇ ಇಲ್ಲ, ಎಲ್ಲ ತೋರಿ ಸಾಕಾಗೋಗದೆ. ಬಟ್ ಆಮೇಲೆ ಹೇಳ್ತೀನಿ ನೋಡ್ ಮಗ, ಈ ಅರ್ಬನ್ ಲೈಫು ಮತ್ತೆ ಸುಮಾರು ಮೋದಿ ಕೇರು, ಇದು ವೇಸ್ಟೇಜು ಅವೆಲ್ಲಾನು ಮಾಡಿದೆ ಮಗ. ಎಲ್ಲಾನು ಮಾಡಿ ಮಗ, ಲಾಸ್ಟ್ ಅಲ್ಲಿ ಇದಾಗುತ್ತಾ ಅಂತ ಅಂದ್ಬಿಟ್ಟು ಬಂದೆ ಮಗ. ಆಮೇಲೆ ಇಲ್ಲಿಂದ ಹೋಗ್ಬೇಕಾದ್ರೆ ಮೆಟ್ಲತ್ತಕ್ಕಾಗ್ಲಿಲ್ಲ, ಕೆಳಗಿಳಿಬೇಕಾದ್ರೆ ಆರಾಮಾಗಿ ಇಳ್ದೆ ಮಗ. ತುಂಬಾ ಖುಷಿ ಆಯ್ತು ನನ್ಗೆ. ಆಗ ಫೀಲ್ ಆಯ್ತು ಮಗ. ಸರ್ ಹೇಳುವಂಗೆ ತಡಪ್ಪ 10 days ಬರೋಣ ಅಂತ ಅಂದೆ. 10 days ನಮ್ಮ ಯಜಮಾನ್ರು ಸುಮ್ನೆ ಹೇಳೋದಲ್ಲ, ದಿನ ಸ್ಕೂಟ್ರಲ್ಲಿ ಕರ್ಕೊಬರೋರು, ಅವರು ಬರೋರು, ಥೆರಪಿ ಮಾಡೋರು. ಬಟ್ ನಮ್ಮ ಯಜಮಾನ್ರಿಗೆ ಕೆಳಗಡೆ ಕೂತ್ಕೊಳಕ್ ಆಯ್ತಿರ್ಲಿಲ್ಲ, ಚಪ್ಪಲ್ಕೆ ಹಾಕೊಂಡ್ ಕೂತ್ಕೊಳಕ್ ಆಯ್ತಿರ್ಲಿಲ್ಲ. ಬಟ್ ಅವರು 10 days ಥೆರಪಿ ಮಾಡಕ್ಕೆ ಆರಾಮಾಗಿ ಚಪ್ಪಲ್ಕೆ ಹಾಕೊಂಡ್ ಕೂತ್ಕೊತಾರೆ. 10 days ಅವರು ಕೂಡ ಬಂದ್ರು, ನೀವು ಬಂದ್ರು. ಆಮೇಲೆ ನಾನು ಒಂದ್ 2 days ಅಷ್ಟೇ ನಾನ್ ಮಾಡಿದ್ದು. ನನ್ಗೆ ಶನಿವಾರ ಲಾಟ್ರಿ ಎತ್ತಿದ್ರು, ನನ್ಗೆ ಮ್ಯಾಟು ಮನೆಗೆ ಸಿಕ್ತು. ಚೀಟಿ ಹಾಕ್ತಿವಲ್ಲ, 2 days ಅಲ್ಲೇ ನನ್ಗೆ ಮ್ಯಾಟ್ ಸಿಕ್ತು. ಆಮೇಲೆ ಸರ್ 2 days ನನಗೆ ಶನಿವಾರ, ಸಾಟರ್ಡೆ ಮತ್ತೆ ಸಂಡೇ 2 ದಿನ ಮ್ಯಾಟ್ ಮನೆಗ್ ಕೊಟ್ರು. ಬಟ್ ಎಲ್ಲಾ ಥೆರಪಿ ಮಾಡಿದ್ವಿ, ಆರಾಮು ಅನ್ನಿಸ್ತು. ಆಮೇಲೆ ನಿಮ್ ಮಗ, ನೀವು ಗಂಡ ಎಲ್ಲ ಥೆರಪಿ ಮಾಡಿದ್ರಿ? ಥೆರಪಿ ಮಾಡಿದ್ವಿ ಕಣಪ್ಪ. ಆಮೇಲೆ ಮಗ ನಾನ್ ಡೈಲಿ ಬರಕ್ ಆಯ್ತಿರ್ಲಿಲ್ಲ. 10 days ಮುಗಿಸ್ತೆ ಮಗ. ನಮ್ಮ ಊರಿಂದ ಬರ್ಬೇಕಾದ್ರೆ ಹಳ್ಳಿ ಜನ ಗೊತ್ತಲ್ವಾ ನಿಮ್ಗೆ, ಅಯ್ಯೋ ಎಲ್ಗೆ ಹೋಗ್ತಾಳೆ ಅಂತ ಏನೋ ಒಂಥರ ಮಾತಾಡೋರು. ಅದಕ್ಕೋಸ್ಕರ ಪುಟ ನಾನು ಮನೇಲೆ ಥೆರಪಿ ಮಾಡೋಣ ಅಂತ ಅನ್ಬಿಟ್ಟು ಸ್ಕೀಮ್ ಥೆರಪಿ ಮನೆಗೆ ತಗೊಂಡೆ ಕಣಪ್ಪ. ಸ್ಟೀಮು ಮತ್ತೆ ಆಮೇಲೆ ಪುಟ ಸ್ಕೀಮ್ ತಗೊಂಡು 1 year ಆದ್ಮೇಲೆ ಸರ್ ಕಲ್ಲಳ್ಳಿಯಿಂದ ಇಲ್ಲಿಗೆ ಮಂಡ್ಯಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರು. ಬಟ್ ಇವ್ರು ಇಲ್ಲಿ ಎಲ್ಲಿ ಪೇಟೆ ಬೀದಿಲಿ ಇವ್ರದ್ದು ಇದ್ ಮಾಡ್ಕೊಂಡ್ರು, ಸೆಂಟ್ರ್ ಮಾಡ್ಕೊಂಡ್ರಲ್ಲ. ಆಮೇಲೆ ಮಗ ಇಲ್ಲಿಗೆ ಬಂದೆ ಮಗ. ಆಮೇಲೆ ಈ ಮ್ಯಾಟ್ ಎಲ್ಲ ನೋಡ್ದೆ, ಮ್ಯಾಟ್ ಅಲ್ಲಿ ಏನೋ ಒಂಥರ ಆರಾಮು ಅನಿಸ್ತು. ಮ್ಯಾಟ್ ಅಲ್ಲಿ ಅವಾಗ 9 ಬಾಲ್ ತಗೋತಿದ್ರಿ, ಮ್ಯಾಟ್ ಅಲ್ಲಿ ಇನ್ನೂ ಆರಾಮ್ ಅನಿಸ್ತು. ಇನ್ನೂ ಆರಾಮು ಅನಿಸ್ತು.
ಬಟ್ ಆಮೇಲೆ ಸರ್ ನನ್ ಕೈಲಿ ಬರಕ್ ಆಗಲ್ಲ ಸರ್, ಮ್ಯಾಟ್ ಕೊಡ್ಸಿ ಅಂತ ಕೇಳ್ಕೊಂಡೆ. ಸರ್ ಆಯ್ತು ಕಣಪ್ಪ ಅಂತ ಅಂದ್ಬಿಟ್ಟು ಅವರು ಮ್ಯಾಟ್ ಕೊಡ್ಸಿದ್ರು. ಮ್ಯಾಟ್ ತಗೊಂಡಿದ್ರು, ಬಟ್ ನಾವ್ ಏನೇ ಆಗ್ಲಿ ಅವ್ರ ಹಂಗು ಸರ್ ಅಂದ್ರು, ಅಮ್ಮ ನಿಮ್ಗೆ ಏನಾದ್ರು ಸ್ಕೀಮ್ ಬೇಡ ಅಂತಂದ್ರೆ ಕೊಟ್ಬಿಡಿ, ಬೇಕಾದ್ರೆ ಅದನ್ನೇ ಇದ್ ಮಾಡ್ಕೊಂಡು ಅದೇ ದುಡ್ಡಿಗೆ ಬೇಕಾದ್ರೆ ನಾನು ಮ್ಯಾಟ್ ಕೊಡ್ತೀನಿ ಅಂತ. ನಿಮ್ ಇರ್ಲಿ ಸರ್ ಅಂತ ಅಂದ್ಬಿಟ್ಟು ನಾನು ಮ್ಯಾಟ್ ತಗೊಂಡೆ. ಬಟ್ ಸ್ವಲ್ಪ 30,000 ಮಾತ್ರ ಕಟ್ತೆ. ಪಾಪ ಸರ್ 20,000ನ ನೀವು 1 year ಗಂಟ ಕಟ್ಕೊಳ್ಳಿ, ನಿಮ್ ಕೈಲಿ ಆಗಲ್ಲ ಹಳ್ಳಿ ಜನ ಅಂತ ಅಂದ್ರು. ಆಮೇಲೆ ಸ್ವಲ್ಪ 1 year ಗಂಟ ಕಟ್ಕೊಂಡೆ ಕಣಪ್ಪ. ಬಟ್ 1 year ಅದಕ್ಕೆ ಸಾಲ ತೀರೋಯ್ತು. ಈಗ ಮ್ಯಾಟ್ ಥೆರಪಿ ಮನೇಲಿ, ಬಟ್ ನನ್ಗೆ ಜಾಸ್ತಿ ಕೊಡೋದೇ ಇಲ್ಲ. ನನ್ ಮಗ ಮತ್ತೆ ನಮ್ಮ ಮನೆಯವರೇ ಜಾಸ್ತಿ ಯೂಸ್ ಮಾಡ್ತಾರೆ. ಆದ್ರೂ ನನ್ ಮಗಳು ನಂಬ್ತಿರ್ಲಿಲ್ಲ. ನನ್ ಮಗಳು ಫಾರ್ಮಸಿಸ್ಟ್, ಅವರು B.Pharma ಮಾಡ್ಕೊಂಡು ವರ್ಕ್ ಮಾಡ್ತವ್ರೆ. ಮಣಿಪಾಲ್ ವರ್ಕ್ ಮಾಡ್ತಿದ್ದಾರೆ, ಮಾಡ್ತಾ ಇದಾರೆ ಬ್ಯಾಂಗ್ಳೂರಲ್ಲಿ. ಆದ್ರೂ ಅವ್ರು ನಂಬ್ತಿರ್ಲಿಲ್ಲ ಆಗ. ಈಗ ಒಂಚೂರು ಎಲ್ಲ ಇವರೆಲ್ಲ ತಾಂಡ್ಮೇಲೆ ಅವ್ರು ನಂಬ್ತಾರೆ. ಅವ್ರು ಬಂದ್ ಇಲ್ಲಿ ಇರಕ್ಕೂ ಸುಧಾ ಆಗಲ್ಲ, ಅವ್ರು ತಗೊಳಕ್ಕೂ ಆಗಲ್ಲ. ಅಯ್ಯೋ ಬೇಡ ಬಿಡತ್ತೆ, ಅವ್ರಿಗೆ ಆಗತ್ತ ಆತಾರೆ ಅಂತ ಅಂದ್ಬಿಟ್ಟು. ಬಟ್ ನಾವು ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಗಳು ವರ್ಕ್ ಮಾಡ್ತಾರೆ, ಅವರು ಕೂಡ ಇವಾಗ ಮ್ಯಾಟ್ ಮಾಡ್ತಾರಾ? ಇಲ್ಲ ಕಣಪ್ಪ, ಅವ್ರು ಬರೋದೇ ತಿಂಗ್ಳಿಗೆ 2 ಸಲ ಅಷ್ಟೇ. ಇವಾಗ ಹೇಳಿದೀರಾ ನನಗೆ ಹುಷಾರಾಯ್ತು ಅಂದಾಗ ಅವ್ರ ಅಂತ ಹೇಳಿದೀನಿ. ಬಂದಾಗ ಮಾಡ್ತಾರೆ. ಈ ಕೈ ನೋವು ಕಾಲ್ ನೋವು ಏನಾದ್ರು ಜಾಸ್ತಿ ಆಗ್ಬಿಟ್ಟಾಗ, ಟಯರ್ಡ್ ಆದಾಗ ಇವಾಗ ಅವರು ಕೂಡ ಥೆರಪಿ ಮಾಡ್ತಿದ್ದಾರೆ. ಥೆರಪಿ ಮಾಡ್ತಾರೆ, ಬಂದಾಗ ಮಾಡ್ತಾರೆ. 1 hour ಆದ್ರೂ ಮಾಡೇ ಮಾಡ್ತಾರೆ, ಥೆರಪಿ ಮಾಡ್ತಾರೆ. ಮಗ ಅಂತೂ ಬೆಳಿಗ್ಗೆ ಸಾಯಂಕಾಲ 2 ಟೈಮ್ ಮಾಡ್ತಾನೆ. ಹೇಳ್ತಾರಲ್ವಾ, ಗ್ರೀನ್ ಲೈಫ್ ಬಂದ್ರೆ ಮ್ಯಾಟ್ ಮಲ್ಕೊಂಡ್ರೆ ಬ್ಲಡ್ ಇರ್ಕೊಳ್ಳುತ್ತೆ, ಇದಾಗ್ಬಿಡುತ್ತೆ ಅದಾಗ್ಬಿಡುತ್ತೆ ಅಂತೆಲ್ಲ ಎಷ್ಟ್ ಕೆಲವು ಜನ ಎಲ್ಲ ಹೇಳ್ತಾರಲ್ವಾ, ನೀವ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಅದೆಲ್ಲ ಸುಳ್ಳು, ಜನ ಹೇಳೋದ್ ಸುಳ್ಳು. ಬಟ್ ಬಂದಿ ಅದನ್ನ ಅನುಭವ ಮಾಡ್ಕೊಂಡಾಗ್ಲೇ ಗೊತ್ತಾಗೋದು. ಹೇಳ್ತೀನಿ ಕೇಳಿ, ಅವ್ರ ಬಾಡಿಗೆ ಅವರೇ ಅನುಭವ ಆದಾಗ ಮಾತ್ರ. ಬಟ್ ಯಾವ್ದನ್ನು ಸುಧಾ ಅಸಡ್ಡೆಯಾಗಿ ಕಾಣಲ್ಲ. ಆಮೇಲೆ ಏನೇ ಮಾಡ್ಲಿ ಒಂದು ನಂಬಿಕೆ ಅಂತ ಇಟ್ಕೊಬರ್ಬೇಕು. ಈಗ ಡಾಕ್ಟರ್ ಹತ್ರ ಹೋಯ್ತಿವಿ, ನಾವ್ ಜ್ವರ ಬರುತ್ತೆ, ಈಗ ಮನೇಲಿ ಏನ್ ಅನ್ಕೊಂಡಿರ್ತೀವಿ, ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಕ್ಷಣವೇ ಕಡಿಮೆ ಆಗ್ಬಿಡುತ್ತೆ ಅಂತ. ಆ ನಂಬಿಕೆ ಇಟ್ಕೊಂಡು ಇಲ್ಲೂ ಬಂದ್ರೆ ಇಲ್ಲೂ ಒಳ್ಳೇದಾಗೆ ಆಗುತ್ತೆ, ಇಲ್ಲ ಅಂತ ಯಾರು ಹೇಳಲ್ಲ. ಬಟ್ ಏನಪ್ಪಾ ಅಂತಂದ್ರೆ ನಂಬಿಕೆ ಇಟ್ಕ ಬರ್ಬೇಕು. ನಿಮ್ ಬಾಡಿ ನೀವೇ ಚೇಂಜಸ್ ನೋಡ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಆವಾಗ ಗ್ರೀನ್ ಲೈಫ್ ಬಗ್ಗೆ ನೀವು ಇನ್ನೇನ್ ಹೇಳಕ್ ಇಷ್ಟಪಡ್ತೀನಿ? ಏನ್ ಎಲ್ಲ ಬನ್ನಿ, ಆರೋಗ್ಯ ಪಡ್ಕೊಳ್ಳಿ, ಇದೊಂದನ್ನ ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಕಣಪ್ಪ. ಥ್ಯಾಂಕ್ ಯು. ಹಿಂಗೆ ನಿಮ್ ಮನೆಯವರೆಲ್ಲ ಆರೋಗ್ಯವಾಗಿರಿ, ಖುಷಿಯಿಂದ ಇರಿ. ನಮ್ ಥೆರಪಿಗೂ ಬರ್ತೀರಿ ಅವಾಗ. ಓಕೆನಮ್ಮ? ಥ್ಯಾಂಕ್ ಯು.